ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿ ಇದರ ವಾರ್ಷಿಕೋತ್ಸವ ಹಾಗೂ ಸ್ನೇಹ ಸಮ್ಮೇಳನದಲ್ಲಿ ನಾವಿದ್ದೇವೆ. ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಸ್ಥಳೀಯ ಪಂಚಾಯತ್ನ ಅಧ್ಯಕ್ಷರಾದಂತಹ ರತ್ನ ಪೂಜಾರಿಯವರೇ ಹಾಗೂ ಗ್ರಾಮ ಪಂಚಾಯತ್ನ ಎಲ್ಲ ವೇದಿಕೆಯಲ್ಲಿರುವಂಥ ಸದಸ್ಯರೇ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸುತ್ತಿರುವಂತಹ ಕ್ರಿಯಾಶೀಲ ನಾಯಕರಾದಂಥ ರಮಣ ಶೆಟ್ಟಿಯವರೇ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಹೆಬ್ರಿ ತಾಲೂಕಿನ ಅಧ್ಯಕ್ಷರಾದಂಥ ಶ್ರೀ ಶಂಕರ್ ಶೇರಿಗಾರ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದು ವಿಶಿಷ್ಟವಾದ ಕನ್ನಡದ ಸೇವೆಯ ಮೂಲಕ ರಾಜ್ಯ ಮಟ್ಟದಲ್ಲಿ ಗುರುತಿಸಿದಂತಹ ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸ್ ಭಂಡಾರಿಯವರೇ, ಶಾಲಾ ಮುಖ್ಯೋಪಾಧ್ಯಾಯರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, STMC ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನೆರೆದಂತಹ ಶಿಕ್ಷಣಾಭಿಮಾನಿಗಳೇ, ಪೋಷಕರೇ, ಮುದ್ದು ಪುಟಾಣಿಗಳೇ, ಈ ದಿನ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದವರು, ಶಿಕ್ಷಕರು, ಪೋಷಕರು, ಶಿಕ್ಷಣ ಪ್ರೇಮಿಗಳು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಲಿಕ್ಕೆ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಅವರಿಗೆ ಇಲಾಖೆಯ ಪರವಾಗಿ ನಾನು ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು 70 ವರ್ಷಗಳಿಂದ ಈ ಒಂದು ಬಲ್ಲಾಡಿ ಕ್ಷೇತ್ರದಲ್ಲಿ ಶಿಕ್ಷಣದ ದಾಸೋಹವನ್ನು ನಡೆಸಲಿಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದವರು ಈಗಾಗಲೇ ಹೇಳಿದಾಗೆ ಶ್ರೀನಿವಾಸ್ ಉಪಾಧ್ಯಾಯ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇನೆ. ಶಿಕ್ಷಣದ ಮೂಲಕ ಗ್ರಾಮದ ಅಭಿವೃದ್ಧಿ ಆಗುತ್ತೆ. ಹಾಗೆ ಈ ದಿನ ಈ ಒಂದು ಸುಂದರವಾದ ಸವಿ ನೆನಪನ್ನು ಸವಿಲಿಕ್ಕೆ ಮಕ್ಕಳ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ಯಾರಂತ ಹೇಳಿದರೆ ಮುಖ್ಯವಾಗಿ ಈ ಊರಿನ ಈಗಿನ ಈ ಶಾಲೆಯ ಮಕ್ಕಳು. ಯಾಕಂತ ಹೇಳಿದರೆ ಈ ಶಾಲೆಗೆ ಬರ್ತಿರುವಂಥ ಈಗಿನ 18 ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇಲ್ಲ ಅಂತ ಹೇಳಿದರೆ ಈ ದಿನ ಈ ಶಾಲೆಯ ಅಸ್ಮಿತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಈ ಶಾಲೆಗೆ ಈಗ ಕಳಿಸ್ತಿರುವಂಥ ಮಕ್ಕಳ 18 ಮಕ್ಕಳ ಪೋಷಕರನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಈ ಒಂದು ಸ್ಮರಣೀಯ ಕಾರ್ಯಕ್ಕೆ ನಾಂದಿ ಹಾಡಿದವರು ಆ ಮಕ್ಕಳ ಪೋಷಕರು. ಆ ಮಕ್ಕಳ ಪೋಷಕರಿಂದಾಗಿ ಈ ದಿನ ನಾವು ಈ ಒಂದು ಸುಂದರ ಒಂದು ವಾತಾವರಣದಲ್ಲಿದ್ದೇವೆ. ಹಿಂದಿನ ಸವಿ ನೆನಪನ್ನು ಮೆಲುಕು ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗೆ ಅನೇಕ ದಾನಿಗಳನ್ನು ಸನ್ಮಾನಿಸಿದರು. ಹಿರಿಯ ಜೀವ ಹಿಂದೆ ಇದೇ ಶಾಲೆಯಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿ ತಮ್ಮ ಮಕ್ಕಳ ಬಾಳ ಬದುಕನ್ನು ಕಟ್ಟಿಕೊಟ್ಟಂತಹ ಈ ಒಂದು ಶಾಲೆಗೆ ತಮ್ಮಿಂದಾದಷ್ಟು ಸೇವೆಯನ್ನು ಮಾಡಿ ಕೃತಾರ್ಥ ಭಾವನೆಯನ್ನು ನೋಡುವಾಗ ತುಂಬ ಖುಷಿ ಆಗುತ್ತೆ. ಇದು ಮಾದರಿ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಮೂಲಕ ಮುಂದಿರುವಂತಹ ಕಿರಿಯ ಮಕ್ಕಳು ಸಹ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ಅವರಿಗೂ ಸಹ ಒಂದು ಸ್ಫೂರ್ತಿ ಆಗುತ್ತೆ. ನಾವು ಸಹ ನಮ್ಮ ಶಾಲೆಗೆ ಏನಾದರೂ ಕಾಣಿಕೆಯನ್ನು ಕೊಡಬೇಕಂತ. ಹೀಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಸಮಾಜ ಮತ್ತು ಶಾಲೆ ನಡುವಿನ ಸಾಮರಸ್ಯ ಸಂಬಂಧ ಇನ್ನಷ್ಟು ಗಟ್ಟಿ ಆಗುತ್ತೆ. ಆದರೆ ಪೋಷಕರಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಕ್ಕಳನ್ನು ಪೋಷಿಸುವಾಗ ಬೆಳೆಸುವಾಗ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಮಕ್ಕಳಿಗೆ ಕೆಲವೊಂದು ಹಕ್ಕುಗಳಿವೆ. ಬದುಕು ಹಕ್ಕು ಇರ್ಬೋದು, ಅಭಿವೃದ್ಧಿ ಹೊಂದುವ ಹಕ್ಕು, ಶಿಕ್ಷಣವನ್ನು ಪಡೆಯುವ ಹಕ್ಕು ಇರ್ಬೋದು, ರಕ್ಷಣೆಯ ಹಕ್ಕು ಇರ್ಬೋದು, ಭಾಗವಹಿಸುವ ಹಕ್ಕು. ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ, ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಭಾಗವಹಿಸುವ ಹಕ್ಕನ್ನು ಕೊಡ್ತಾ ಇಲ್ಲ. ವೇದಿಕೆಯಲ್ಲಿ ಪ್ರದರ್ಶನವನ್ನು ಮಾಡಬಹುದು, ಪಾಂಡಿತ್ಯವನ್ನು ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಬಹುದು. ಆದರೆ ಭಾಗವಹಿಸುವ ಹಕ್ಕು ಅಂತ ಹೇಳಿದರೆ ಮಕ್ಕಳ ಭಾವನೆಗೆ ನಾವು ಸ್ಪಂದಿಸಬೇಕಾಗತ್ತೆ, ಅವರ ಅಭಿಪ್ರಾಯವನ್ನು ಕೇಳಬೇಕಾಗತ್ತೆ. ಯಾವುದೇ ಒಂದು ಮನೆಯಲ್ಲೂ ಸಹ ನಾವು ಮಕ್ಕಳಿಗೆ ಅವರ ಅಭಿಪ್ರಾಯವನ್ನು ಕೇಳಬೇಕಾಗತ್ತೆ. ಆದರೆ ಅದು ಸರಿಯೋ ತಪ್ಪು ಅಂತ ಜಡ್ಜ್ಮೆಂಟ್ ಮಾಡುವುದು, ತೀರ್ಮಾನ ಮಾಡೋದು ಪೋಷಕರು. ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ಕಲಿಸುವಾಗ ಇಂಥದೇ ಕೋರ್ಸ್ ಮಾಡಬೇಕಂತ ಒತ್ತಾಯ ಮಾಡೋದು, ಹಾಗೆ ಮಾಡೋದು ಸಮ್ಮತ ಅಲ್ಲ. ಯಾಕಂತ ಹೇಳಿದರೆ ಮಕ್ಕಳ ಇಷ್ಟ ಯಾವುದು, ಯಾವ ಕೋರ್ಸಿಗೆ ಹೋಗಬೇಕು ಅನ್ನುವ ಮಕ್ಕಳ ಆಯ್ಕೆಗೆ ಅವಕಾಶವನ್ನು ಕೊಡಿ, ಅದು ಭಾಗವಹಿಸುವ ಹಕ್ಕು. ಆವಾಗ ಮಕ್ಕಳ ಅಭಿಪ್ರಾಯ ಸರಿ ಇಲ್ಲದಿದ್ದರೆ ನೀವು ಅದಕ್ಕೆ ಸಮಂಜಸವಾದ ಕಾರಣವನ್ನು ಕೊಡಬೇಕಾಗತ್ತೆ. ಯಾಕೆ ಅದನ್ನು ಮಾಡಬೇಕು, ನಿನ್ನ ಸಾಮರ್ಥ್ಯ ಏನು, ಅಲ್ಲಿ ಬರುವ ಸಮಸ್ಯೆ ಏನು ಅಂತ. ಹೀಗೆ ನಾವು ಮಕ್ಕಳನ್ನು ಬೆಳೆಸುವಾಗ ಮಕ್ಕಳಿಗೆ ಭಾಗವಹಿಸುವ ಹಕ್ಕನ್ನು ಕೊಡಬೇಕಾಗತ್ತೆ. ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡುವಾಗ, ಶಾಲೆಯಲ್ಲಿ ಮಾಡುವಾಗ ಸಹ ಮಕ್ಕಳ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಡಬೇಕಾಗತ್ತೆ. ಅದನ್ನು ನಾವು ತೂಗಿ ನೋಡಬೇಕಾಗತ್ತೆ. ಮತ್ತು ನಾವು ಸಮಾಜದಲ್ಲಿ ಬೆಳೆಸುವಾಗ ಮಕ್ಕಳಿಗೆ ರಕ್ಷಣೆಯನ್ನು ಅತಿ ಅಗತ್ಯವಾಗಿ ಕೊಡಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಕಡೆಯಲ್ಲಿ ಮಕ್ಕಳಿಗೆ ರಕ್ಷಣೆಯಲ್ಲಿ ತೊಂದರೆಯನ್ನು ಕಾಣ್ತಾ ಇದ್ದೀವಿ. ಅದರಿಂದಾಗಿ ಪೋಷಕರು ಮಕ್ಕಳೊಂದಿಗೆ ಉತ್ತಮ ಸಂವಹನವನ್ನು ಇಟ್ಕೊಂಡ್ರೆ, ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡ್ರೆ ಮಕ್ಕಳು ಮುಕ್ತವಾಗಿ ತಂದೆ ತಾಯಿ ಹತ್ರ ಮಾತನಾಡ್ತಾರೆ. ಅಂದರೆ ಶಾಲೆಯಲ್ಲಿ ಹೋಗಲಿ ಅಥವಾ ಹಬ್ಬದ ಮನೆಗೆ ಹೋಗಲಿ,
ಜಾತ್ರೆಗೆ ಹೋಗಲಿ, ಸಂಬಂಧಿಕರ ಮನೆಗೆ ಹೋಗಲಿ, ನಾವು ಯಾವ ರೀತಿ ನಡ್ಕೊಂತು, ನಮ್ಮ ರಕ್ಷಣೆಗೆ ಏನಾದರೂ ಧಕ್ಕೆ ಆಯ್ತಾ, ನಾವೇನಾದರೂ ತಪ್ಪು ಮಾಡ್ತಾ, ಶಾಲೆಯಲ್ಲಿ ಉತ್ತಮ ಅಂಶವನ್ನು ಕಲ್ತ್ಕೊಂಡ್ರೆ, ಇಂಥ ಒಂದು ಮುಕ್ತವಾದ ವಾತಾವರಣವನ್ನು ನಾವು ಕಲ್ಪಿಸಿಕೊಡ್ಬೇಕು. ಮಗು ಏನೇ ತಪ್ಪು ಮಾಡಲಿ ಅದನ್ನು ಹೇಳಲಿಕ್ಕೆ ಮನೆಯಲ್ಲಿ ಅವಕಾಶ ಕೊಡಬೇಕು. ಅದನ್ನು ಹೇಳೋದು ಬಿಟ್ಟು ಮನೆಗೆ ಬಂದ ಕೂಡ ನೀ ತಪ್ಪು ಮಾಡಿದಿ ಅಂತ ಹೇಳಿ ಅವರು ಬಾಯಿ ಮುಚ್ಚಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಯಾವತ್ತೂ ಮಗು ನಿಮ್ಮೊಂದಿಗೆ ಮುಕ್ತವಾಗಿ ಮಾತನಾಡಲಿಕ್ಕೆ ಅಭ್ಯಾಸ ಮಾಡೋದಿಲ್ಲ. ಏನಿದ್ರೂ ಮುಚ್ಚಿ ಇಡ್ತದೆ. ಮಗು ಮನೆಗೆ ಬಂದಾಗ ಏನೇ ತಪ್ಪು ಮಾಡಲಿ, ಒಳ್ಳೆ ಕೆಲಸ ಮಾಡಲಿ, ನಿಮ್ಮಲ್ಲಿ ಮುಕ್ತವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿ ನಂತರ ಅದರ ಬಗ್ಗೆ ನೀವು ಅವರಿಗೆ ಹಿತವಚನ ಹೇಳಬೇಕು. ಸರಿಯಾ ತಪ್ಪಂತ ಬುದ್ಧಿವಾದವನ್ನು ಹೇಳಬೇಕು, ತಾಳ್ಮೆಯಿಂದ ಕೇಳಬೇಕು. ಆವಾಗ ಮಗು ನನಗೆ ಬೆಂಬಲವಾಗಿ ಅಮ್ಮ ಅಪ್ಪ ಇದ್ದಾರೆ, ಸರಿಯಾ ತಪ್ಪಂತ ತಿದ್ದಿ ಹೇಳ್ತಾರೆ ಅಂತ ಭಾವನೆ ಬರುತ್ತೆ. ಆವಾಗ ಬಂದ ಗಟ್ಟಿ ಆಗುತ್ತೆ. ಯಾವಾಗೂ ಮಗು ಎಲ್ಲಿ ಹೋಗುತ್ತೆ, ಏನು ಬರುತ್ತೆ, ಏನಾಗುತ್ತೆ ಪ್ರತಿಯೊಂದನ್ನು ನಿಮ್ಮ ಇಂಚಿಂಚು ಹೇಳುತ್ತೆ. ಆವಾಗ ನಾವು ಮಕ್ಕಳಿಗೆ ರಕ್ಷಣೆ ಒದಗಿಸಲಿಕ್ಕೆ ಸಹಕಾರಿ ಆಗುತ್ತೆ. ಮತ್ತೊಂದು ಗಮನ ಇಡಬೇಕು, ಮಕ್ಕಳನ್ನು ಯಾವಾಗಲೂ ಮೇಲು ಕೀಳು ಅಂದರೆ ಬುದ್ಧಿವಂತ ದಡ್ಡ ಅಂತ ಹೇಳಬೇಡಿ. ಯಾಕಂತ ಹೇಳಿದರೆ ಕೇವಲ ಒಂದು ಪಠ್ಯವನ್ನು ಓದಿ ಅಂಕವನ್ನು ಗಳಿಸಿದರೆ ಸಾಕಾಗೋದಿಲ್ಲ. ಜೀವನದಲ್ಲಿ ನಾವು 360 ಡಿಗ್ರಿಯಲ್ಲಿ ಅವರ ಬೆಳವಣಿಗೆಯನ್ನು ಗಮನಿಸಬೇಕಾಗತ್ತೆ. ಓದಿನಲ್ಲಿ ಬೆಳವಣಿಗೆಯನ್ನು ಕಾಣಿಸಿದ್ರೂ ಸಹ, ಅಭಿವೃದ್ಧಿಯನ್ನು ತುಂಗತ ಶ್ರೇಣಿಯಲ್ಲಿ ಇದ್ದರೂ ಸಹ ಕೆಲವೊಂದು ಸಂದರ್ಭದಲ್ಲಿ ಸಾಮಾಜಿಕವಾಗಿ ಮಕ್ಕಳಿಗೆ ಸಾಮರಸ್ಯದ ಕೊರತೆ ಉಂಟಾಗುತ್ತೆ. ಸಾಮಾಜಿಕ ಬೆಳವಣಿಗೆ ಮುಖ್ಯ ಆಗಿರುತ್ತೆ. ಹಿರಿಯರೊಂದಿಗೆ ಯಾವ ರೀತಿ ಗೌರವದಿಂದ ನಡ್ಕೊಳ್ಬೇಕಾಗುತ್ತೆ, ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ, ಅಭಿಪ್ರಾಯವನ್ನು ಯಾವ ರೀತಿ ಹೇಳಬೇಕಾಗುತ್ತೆ. ಈ ಎಲ್ಲ ವ್ಯಕ್ತಿತ್ವದ ವಿವಿಧ ಮಜಲುಗಳಲ್ಲಿ ಬೆಳವಣಿಗೆ ಆಗಬೇಕಾದ. ಕೇವಲ ಒಂದು ದೃಷ್ಟಿಯಿಂದ ಅಂಕವನ್ನು ಮಾನದಂಡವಾಗಿಟ್ಕೊಂಡು ನನ್ನ ಮಗು ದಡ್ಡ ಅಂತ ನೀವು ಹೀಗೆ ಎಳೆಯಬಿಡಿ. ಯಾಕಂದರೆ ಇದು ಬೆಳವಣಿಗೆ ಹಂತ. ಆ ಮಕ್ಕಳು ಮುಂದೆ ಬೆಳೀತಾ ನೀವೇ ನೋಡ್ಬೋದು. ನೀವು ಯಾವ ಮಕ್ಕಳನ್ನು ದಡ್ಡ ಅಂತ ಹೇಳ್ತಿದ್ದೀರೋ ಆ ಮಕ್ಕಳೇ ಮುಂದೆ ದಿನ ಸಮಾಜದಲ್ಲಿ ಬೆಳೆದು ಅವರು ತನ್ನ ಕಾಲ ಮೇಲೆ ಇಟ್ಕೊಂಡು ಅನೇಕ ಜನರಿಗೆ ಉದ್ಯೋಗ ಕೊಡುವಂಥ ಸಾಮರ್ಥ್ಯವನ್ನು ಸಹ ಬೆಳೆಸ್ಕೊಳ್ಬೋದು. ಅದರಿಂದಾಗಿ ಮಕ್ಕಳ ವಯೋ ಭಿನ್ನತೆ ಇರುತ್ತೆ. 5 ಬೆರಳು ಒಂದೇ ರೀತಿ ಇರುವುದಿಲ್ಲ, ಕಲಿಯುವಂಥ ವೇಗಗಳು ಭಿನ್ನ ಭಿನ್ನ ಇರುತ್ತೆ. ಅದರಿಂದಾಗಿ ಮಕ್ಕಳಿಗೆ ಯಾರೊಂದಿಗೂ ನೀವು ಹೋಲಿಕೆ ಮಾಡಬೇಡಿ. ಯಾವಾಗ ನೀವು ಹೋಲಿಕೆ ಮಾಡ್ತೀರಿ ಆಗ ಆ ಮಗು ಇನ್ನೊಂದು ಮಗುವನ್ನು ದ್ವೇಷ ಮಾಡಲಿಕ್ಕೆ ಅಭ್ಯಾಸ ಮಾಡುತ್ತೆ. ನೀವು ಪಕ್ಕದ ಮಗುವನ್ನು ಹೋಲಿಕೆ ಮಾಡಿ ನೀವು ಉದಾಹರಣೆ ಕೊಟ್ಟಿದ್ದೇ ಆದರೆ ಆ ಮಗು ಮುಂದಿನ ದಿನ ಎಕ್ಸಾಮಿಗೆ ಬರೋದೇ ಬೇಡ, ಬರುವಾಗ ಏನಾದರೂ ಕಾಲಿಗೆ ತೊಂದರೆ ಆಗಲಿ, ಹೀಗೆ ಧನಾತ್ಮಕ ಬಿಟ್ಟು ಋಣಾತ್ಮಕ ದಿಕ್ಕಿನಲ್ಲಿ ಮಗು ಯೋಚನೆ ಮಾಡುತ್ತೆ. ಅದರಿಂದಾಗಿ ಇನ್ನೊಬ್ಬರನ್ನ ನೀವು ತೋರಿಸಿ ಹೋಲಿಕೆ ಮಾಡಬೇಡಿ. ಮಗ ನಿನಗಾಗತ್ತೆ, ನೀವು ಪ್ರಯತ್ನ ಮಾಡು ಅಂತ ಸಪೋರ್ಟಿವ್ ಆಗಿ ಮಾಡಬೇಕು. ಮಗುವಿಗೆ ಸಿಟ್ಟು ಬಂದಾಗ ನೀವು ಸಿಟ್ಟಿಂದ ಬೈತಾ ಹೋದರೆ ಮಗು ಇನ್ನಷ್ಟು ಹೇಳುತ್ತೆ, ನಿಮ್ಮಲ್ಲಿ ಬರುವಂಥ ಕೆಟ್ಟ ಶಬ್ದವನ್ನು ತಗೊಳ್ಳುತ್ತೆ. ಮಗು ಸಿಟ್ಟಾದಾಗ ನೀವು ತಾಳ್ಮೆಯಿಂದ ಇದ್ದು ಇನ್ನೊಮ್ಮೆ ಮಗು ತಾಳ್ಮೆ ಯಾವಾಗ ವಹಿಸ್ತದೆ, ಶಾಂತವಾಗಿರುತ್ತೆ, ಆವಾಗ ಅದರ ತಪ್ಪನ್ನು ಅರಿವನ್ನು ಮೂಡಿಸಬೇಕಾಗತ್ತೆ. ಹೀಗೆ ನೀವು ಸಂಬಂಧವನ್ನು ಇಟ್ಕೊಂಡ್ರೆ ಸಮಾಜಕ್ಕೆ ಉತ್ತಮ ಕೊಡುಗೆನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳೊಂದಿಗೆ ನಾವು ಮನೋವೈಜ್ಞಾನಿಕವಾಗಿ ವ್ಯವಹರಿಸಬೇಕಾಗತ್ತೆ. ನಿಮ್ಮ ತಂದೆ ತಾಯಿ ಯಾವ ರೀತಿ ಬೆಳೆಸಿದ್ರು ಆ ರೀತಿ ಮಕ್ಕಳಿಗೆ ಬಡಿಯೋದು ಬೈಯೋದು ಅಂತ ಹೇಳಿ ಇದು ಮಾಡಬಾರ್ದು. ಮಕ್ಕಳಿಗೆ ಒಂದು ಮನಸ್ಸಿದೆ, ಸೂಕ್ಷ್ಮವಾದ ಮನಸ್ಸು, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅವರ ಸಮಸ್ಯೆಗೆ ನಾವು ಸ್ಪಂದಿಸಬೇಕಾಗತ್ತೆ. ಮಕ್ಕಳ ಭಾವನೆಗೆ ಸ್ಪಂದಿಸ್ತಾ ಉತ್ತಮವಾದ ಶೈಕ್ಷಣಿಕ ನೆಲೆಗಟ್ಟಿನಲ್ಲಿ ಮಕ್ಕಳಿಗೆ ರಕ್ಷಣೆಯನ್ನು, ಶಿಕ್ಷಣವನ್ನು ಕೊಡ್ತಾ ನಮ್ಮ ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಡುವಲ್ಲಿ ನಿಮ್ಮ ಸಹಾಯ, ನಿಮ್ಮ ಮಾರ್ಗದರ್ಶನ ಅತಿ ಅಗತ್ಯ. ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಉತ್ತಮವಾಗಿ ಒಂದು ಉತ್ತಮವಾದ ಒಂದು ಪರಿಸರದಲ್ಲಿ ನಾವಿದ್ದೇವೆ. ಈ ಒಂದು ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡ್ತೇನೆ. ಧನ್ಯವಾದಗಳು. ಮಕ್ಕಳ ರಕ್ಷಣಾ ಹಕ್ಕುಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ ಪ್ರೀತೇಶ್ ಶೆಟ್ಟಿ ಅವರೇ, ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಬಹುಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಾಕಿ ಇರುವವರು ದಯಮಾಡಿ ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಸ್ವೀಕಾರ ಮಾಡಿ. ಸಾನ್ವಿ ಥ್ರೋಬಾಲ್ ಪ್ರಥಮ ರಿಲೇ